ಸರಿಯಮ್ಮ, ನನಗಿನ್ನು ಟೈಮ್ ಆಗ್ತಾ ಇದೆ, ನಾನು ಬರ್ತೀನಿ. ಏನೇ ನೀನು ಯಾವಾಗ ಬಂದ್ರೂ ಹೀಗೆ ಅರ್ಜೆಂಟ್ ಮಾಡ್ತೀಯಪ್ಪ. ಬಂದು ಒಂದು ಅರ್ಧ ಗಂಟೆ ಆಗಲಿಲ್ಲ ಆಗಲೇ ಹೋಗ್ಬೇಕು ಅಂತ ಇದೆಯಾ? ಒಂದಿನ ಇದ್ದು ಹೋಗ್ಬಾರ್ದಾ? ಏನಮ್ಮ ನಿಂದು ಹೊರಡ್ಬೇಕಾದ್ರೆ? ಸರಿ, ಒಂದು ನಿಮಿಷ ಇರು, ನಿಮ್ಗೇನೋ ಕೊಡಬೇಕು ಅಂದ್ಕೊಂಡಿದ್ದೆ, ತೊಗೊಂಡು ಬರ್ತೀನಿ. ಸರಿ, ತೊಗೊಂಡು ಬಾ. ಆಯಿತು, ತಗೋ. ಇದ್ರಲ್ಲಿ ಸೀರೆ ಇದೆ. ಮೊನ್ನೆ ನಾನು ನನ್ನ ಫ್ರೆಂಡ್ಸು ಸುಮ್ಮನೆ ತಿರ್ಗಾಡ್ಕೊ ಬರೋಣ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ನನಗೊಂದು ತೊಗೊಂಡೆ, ಹಾಗೆ ನಿನ್ಗೊಂದು ತಂದೆ. ತಗೋ, ಇಟ್ಕೋ ಇದನ್ನು ನೀನು. ಏನಮ್ಮ ನೀನು ಯಾವಾಗ ನೋಡಿದ್ರು ಸೀರೆ ಕೊಡಿಸ್ತಾನೆ ಇರ್ತೀಯ. ಏಕೆ ನನ್ನ ಗಂಡ ಸೀರೆ ಕೊಡಿಸಲ್ಲ ಅಂದ್ಕೊಂಡಿದ್ಯಾ ನೀನು? ನಿನ್ನ ಗಂಡ ತಂದ್ಕೊಡಲ್ಲ ಅಂತೇನು ತಂದಿಲ್ಲ, ನಾನು ಪ್ರೀತಿಯಿಂದ ನಿನಗೋಸ್ಕರ ತಂದಿದ್ದು. ತಗೋ, ಇಟ್ಕೋ. ಮತ್ತಿನ್ನೇನಮ್ಮ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿನ್ನ ಜೊತೆ ಇದ್ದು ನಿನ್ನ ಕಷ್ಟ ಸುಖ ಕೇಳಿ 3 ಟೈಮ್ ಅಡುಗೆ ಮಾಡಿ ಬಡಿಸೋದು ಅದಕ್ಕೆ ನಾನಲ್ಲ. ನಾನು ಯಾವಾಗಲೂ ಒಂದು ಟೈಮ್ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಮುಂದೊಂದು ದಿನ ನಿನ್ನ ಕೈಲಾಗದೆ ಹೋದಾಗ ನಿನ್ನ ಜೀವನ ಪೂರ್ತಿ ನೋಡ್ಕೊಳ್ಳೋದು ಅದಕ್ಕೆ ಅಮ್ಮ, ನಾನಲ್ಲ. ನಾನು ಬರ್ತೀನಿ, ಒಂದು 5 ನಿಮಿಷ ನೋಡ್ಕೊತೀನಿ, ಹೋಗ್ತೀನಿ. ಅವ್ರು ನಿನ್ನನ್ನು ಹೇಗೆ ಸ್ವಂತ ತಾಯಿ ಥರ ನೋಡ್ಕೋತಾ ಇದ್ದಾರೆ, ನೀನು ಹಾಗೆ ಅವ್ರನ್ನ ಮಗಳ ಥರನೇ ನೋಡ್ಕೋಬೇಕಲ್ವಾ? ಇವಾಗ ನೀನು ನನಗೆ ಸೀರೆ ಕೊಡ್ತಾ ಇರೋದು ಅದಕ್ಕೆ ಗೊತ್ತಾದರೆ ಅವ್ರು ಬಾಯಿ ಬಿಟ್ಟು ಹೇಳ್ಕೋದೇನೆ ಇರ್ಬೋದು, ಆದರೆ ಅವ್ರ ಮನಸ್ಸಲ್ಲಂತೂ ಬರುತ್ತೆ ಅಲ್ವಾ, ನನ್ನನ್ನು ಸ್ವಂತ ಮಗಳು ಅಂದ್ಕೊಂಡಿದ್ದೀರ ಅವ್ರು ನನಗೂ ತೊಗೊಂಡು ಬರ್ತಾಯಿದ್ರು ಅಂತ. ನೀನು ಭೇದ ಭಾವ ಮಾಡಬೇಡಮ್ಮ. ಅವ್ರು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ ಚೆನ್ನಾಗಿ ನೀನು ನೋಡ್ಕೊ. ಅವಾಗ ನಾವು 3 ಜನನೂ ಯಾವಾಗಲೂ ಖುಷಿಯಾಗಿರ್ಬೋದು. ನೀನು ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತಮ್ಮ. ನಾನು ಇನ್ನು ಯಾವತ್ತೂ ನಿಮ್ಮ ಅದಕ್ಕೆ ನಾನು ದ್ವೇಷ ಮಾಡೋಕ್ಕೆ ಹೋಗಲ್ಲ. ಒಂದು ಕೆಲಸ ಮಾಡು, ಈ ಸೀರೆನ ನಾನು ನಿನಗೆ ಅಂತ ತಂದಿದ್ದು, ಇದನ್ನು ನೀನು ಇಟ್ಕೋ. ನಿಮ್ಮ ಅದಕ್ಕೆಗೆ ನಾನು ನಾಳೆನೇ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಚೆನ್ನಾಗಿರೋ ಸೀರೆ ತೊಗೊಂಡು ಬರ್ತೀನಿ, ಸರಿನಾ? ಸರಿ ಅಮ್ಮ, ಆಯಿತು, ತಗೋ. ಸರಿ ಅಮ್ಮ, ನಾನು ಬರ್ತೀನಿ, ಆಯಿತಾ? ಸರಿ, ಬಾಯ್.